ಭಾರತದ ಪ್ರಾಚೀನ ವೈದ್ಯಕೀಯ ಪದ್ಧತಿ ಯಾವುದು? ಆಯುರ್ವೇದವು ಪ್ರಾಚೀನ ಭಾರತೀಯ ವೈದ್ಯಕೀಯ ಪದ್ಧತಿಯಾಗಿದೆ. ಬಕ್ಸಾರ್ ಕದನ ಯಾವಾಗ ನಡೆಯಿತು? ಬಕ್ಸಾರ್ ಯುದ್ಧವು ಅಕ್ಟೋಬರ್ 22, 1764ರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪಡೆಗಳು ಮತ್ತು ಮೊಘಲ್ ಸಾಮ್ರಾಜ್ಯದ ಸಂಯೋಜಿತ ಸೈನ್ಯಗಳು ಮತ್ತು ಬಂಗಾಳದ ನವಾಬನ ನಡುವೆ ನಡೆಯಿತು. ಗಾಂಧೀಜಿಯವರು ಹರಿಜನರ ಏಳಿಗೆಗಾಗಿ ಸ್ಥಾಪಿಸಿದ ಸಂಸ್ಥೆ ಯಾವುದು? ಹರಿಜನರ ಉನ್ನತಿಗಾಗಿ ಕೆಲಸ ಮಾಡಲು ಮಹಾತ್ಮ ಗಾಂಧಿಯವರು 1932ರಲ್ಲಿ ಹರಿಜನ ಸೇವಕ ಸಂಘವನ್ನು ಸ್ಥಾಪಿಸಿದರು. ಭಾರತವು ಯಾವಾಗ ಗಣತಂತ್ರ ರಾಷ್ಟ್ರವಾಯಿತು? ಜನವರಿ 26, 1950ರಂದು ಭಾರತ ಅಧಿಕೃತವಾಗಿ ಗಣರಾಜ್ಯವಾಯಿತು. ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಗೋದಾವರಿ ನದಿಯು ದಕ್ಷಿಣ ಭಾರತದ ಅತಿ ಉದ್ದದ ನದಿಯಾಗಿದೆ. ಭಾರತದ ಯಾವ ರಾಜ್ಯದಲ್ಲಿ ಥಾರ್ ಮರುಭೂಮಿ ಇದೆ? ಗ್ರೇಟ್ ಇಂಡಿಯನ್ ಮರುಭೂಮಿ ಎಂದು ಕರೆಯಲ್ಪಡುವ ಥಾರ್ ಮರುಭೂಮಿಯು ವಾಯುವ್ಯ ಭಾರತದ ರಾಜಸ್ಥಾನ ರಾಜ್ಯದಲ್ಲಿದೆ. ಭಾರತ ಮತ್ತು ಚೀನಾ ದೇಶಗಳ ಗಡಿ ರೇಖೆಯನ್ನು ಏನೆಂದು ಕರೆಯುತ್ತಾರೆ? ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆಯನ್ನು ಮೆಕ್ಮಹಾನ್ ರೇಖೆ ಎಂದು ಕರೆಯಲಾಗುತ್ತದೆ. ಭಾರತದ ಕರಾವಳಿ ತೀರ ಎಷ್ಟು ಉದ್ದವಿದೆ? ಭಾರತದ ಒಟ್ಟು ಕರಾವಳಿಯ ಉದ್ದ 7516.6 ಕಿಲೋಮೀಟರ್. ಭಾರತದ ಲಾಸ್ ಏಂಜಲೀಸ್ ಎಂದು ಪ್ರಸಿದ್ಧವಾಗಿರುವ ನಗರ ಯಾವುದು? ಮುಂಬೈಯನ್ನು ಭಾರತದ ಲಾಸ್ ಏಂಜಲೀಸ್ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಪ್ರಾರಂಭವಾಗುವುದು ಯಾವಾಗ? ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿ ಜೂನ್ 1ರ ಸುಮಾರಿಗೆ ಕೇರಳದಲ್ಲಿ ಪ್ರಾರಂಭವಾಗುತ್ತದೆ. ನಂತರ ಅದು ಉತ್ತರದ ಕಡೆಗೆ ಮುಂದುವರಿಯುತ್ತದೆ, ಸಾಮಾನ್ಯವಾಗಿ ಜುಲೈ ಮಧ್ಯಭಾಗದಲ್ಲಿ ಇಡೀ ದೇಶವನ್ನು ಆವರಿಸುತ್ತದೆ. ಈ ಮಾನ್ಸೂನ್ ಭಾರತಕ್ಕೆ ಮೊದಲ ಮಳೆಗಾಲವಾಗಿದ್ದು, ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರುತ್ತದೆ.